ಕೆಲವೊಂದು ಆರ್ಟಿಸ್ಟ್ ಹೇಳಿದ್ದಿದೆ, ಅಂದರೆ ಸೀರಿಯಲ್ ಮಾಡ್ತಾ ಇರೋರು ಕೆಲವರಿಗೆ ಸೀರಿಯಲ್ ಮಾಡ್ತಾ ಇದ್ದವರಿಗೆ ಸಿನಿಮಾ ಮಾಡಬೇಕು ಅನ್ನುವಂಥ ಆಸೆ. ಆದರೆ ಇಂಡಸ್ಟ್ರಿಲಿ ಸೀರಿಯಲ್ ಮಾಡಿದ್ರು ಅಂತಂದರೆ ಸಿನಿಮಾದಲ್ಲಿ ಬೇಡ ಅಂತ ಹೇಳೋದು ಕೂಡ ಇದೆಯಂತೆ. ನಿಮ್ಗೆ ಯಾವುದೇ ರೀತಿ ಅನುಭವ ಆಗಿದೆಯಾ? ಅಲ್ಲ, ಇಂಥದ್ದು ಇದೆ, ನಾನು ಕೇಳ್ಪಟ್ಟಿದ್ದೀನಿ. ಅಂದರೆ 100% ಅಂದರೆ ವೆರಿ ಪ್ರಾಕ್ಟಿಕಲಿ ನೀವು ಮಾತಾಡ್ತಿದ್ರೆ ಎಲ್ಲೋ ಒಂದು 40% 50% ಇದೆ ಆ ಮಾತು. ಬಟ್ ನಾನು ಹೇಳೋದು ಇವಾಗ ನಮ್ಮ ಸಿನಿಮಾಗಳಲ್ಲಿ ಈಗ ಯಶ್ ಸರ್ನ ತಗೊಂಡ್ರೆ ಯಶ್ ಸರ್ ಕೂಡ ಸಿನಿಮಾದಿಂದ ಸೀರಿಯಲಿಂದ ಬಂದಿದ್ದು, ಶಾರುಖ್ ಖಾನಿಂದ ಹಿಡಿದು ಇಲ್ಲಿ ಯಾರಿಗೂ ಗೊತ್ತಿಲ್ಲದು ಸುದೀಪ್ ಅಣ್ಣ ಕೂಡ ಸೀರಿಯಲ್ ಮಾಡಿದ್ದಾರೆ. ಅಂದರೆ ಎಲ್ಲರೂ ಕೂಡ ಸೀರಿಯಲಲ್ಲಿ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಹೇಳೋದು ಅದರಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ ಅಂತೀನಿ. ಇವತ್ತಿರೋ ಕಾಂಪಿಟೇಷನ್ಗೆ, ಇವತ್ತಿರೋ ಕಾಂಪಿಟೇಟಿವ್ ವರ್ಲ್ಡ್ಗೆ ನಾವು ಸಿನಿಮಾ ಮಾಡಲಿ ಇನ್ನೇನೇ ಮಾಡಲಿ, ಜನರು ನಾವು ನಮ್ಮ ಬೇರೆ ಸಿನಿಮಾಗಳ ಜೊತೆ ಫೈಟ್ ಮಾಡ್ತಾ ಇಲ್ಲ, ನಾವು ವರ್ಲ್ಡ್ ಸಿನಿಮಾಸ್ ಜೊತೆ ಫೈಟ್ ಮಾಡ್ತಾ ಇದ್ದೀವಿ. ಒಂದು ಸಿನಿಮಾ ರಿಲೀಸ್ ಅಂದರೆ ಈ ಫ್ರೈಡೇ ರಿಲೀಸ್ ಅಂತ ನಾವು ಅಂದರೆ ಕನ್ನಡ ಸಿನಿಮಾ 8, 9, 10 ಸಿನಿಮಾಗಳು ರಿಲೀಸ್ ಇರ್ಬೋದು. ಅದ್ರ ಜೊತೆಗೆ 3 ತಮಿಳ್ ಸಿನಿಮಾ ಇರುತ್ತೆ, 2 ತೆಲುಗು ಸಿನಿಮಾ ಇರುತ್ತೆ, 2 ಮಲಯಾಳಂ ಸಿನಿಮಾ ಇರುತ್ತೆ, 2 ಬಾಲಿವುಡ್ ಸಿನಿಮಾ ಇರುತ್ತೆ, 3 ಹಾಲಿವುಡ್ ಸಿನಿಮಾ ಇರುತ್ತೆ. ನಾವು ಇದೆಲ್ಲರ ಜೊತೆ ಕಾಂಪೀಟ್ ಮಾಡ್ತೀವಿ. ಕಾಂಪಿಟೇಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಥಿಯೇಟರ್ ಸಿಗೋದಿಂದ ಹಿಡಿದು ಪ್ರೈಮ್ ಶೋಸ್ ಸಿಗೋಯಿಂದ ಹಿಡಿದು ಪ್ರೇಕ್ಷಕರಿಂದ ಹಿಡಿದು. ಇದು ಪ್ರೇಕ್ಷಕರು ಎಷ್ಟು ಈಸಿಯಾಗಿ ಅಂದರೆ ಈಗ ಕರೆಂಟ್ಲಿ ಚಾವಾ ಮತ್ತು ಡ್ರ್ಯಾಗನ್ ಇವೆರಡು ಸ್ವಲ್ಪ ಟ್ರೆಂಡಿಂಗಲ್ಲಿದೆ. ಅಂದರೆ ಒಂದು ಪ್ಯಾನ್ ಇಂಡಿಯಾ ಲೆಕ್ಕದಲ್ಲಿ ನೋಡಿದ್ರೆ ಕಂಪ್ಲೀಟ್ಲಿ ಇದೆರಡು ಟ್ರೆಂಡಿಂಗಲ್ಲಿರುವಂಥ ಸಿನಿಮಾಗಳು, ದೊಡ್ಡ ಬಡ್ಜೆಟಲ್ಲಾಗಿರುವಂಥ ಸಿನಿಮಾಗಳು, 100 ಕೋಟಿ ಹಾಕಿರುವಂಥ ಸಿನಿಮಾಗಳು, ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸು. ಇವ್ರ ಜೊತೆ ಒಂದು ಸಣ್ಣ ತಂಡ, ಹೊಸ ತಂಡ, ಒಂದು ಕನ್ನಡ ಸಿನಿಮಾ ಚಿಕ್ಕ ಬಡ್ಜೆಟ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ನ ತೊಗೊಂಡು ಬರ್ತೀವಿ. ಎಷ್ಟು ಕಷ್ಟ ನಮಗೆ ಫೈಟ್ ಮಾಡೋದಕ್ಕೆ. ಈ ಫೈಟು ಯಾವಾಗಲೂ ಇದ್ದೇ ಇದೆ. ಬಟ್ ಒಳ್ಳೆ ಕಂಟೆಂಟ್ನ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಾಗ ಯಾವತ್ತೂ ಜನ ಯಾವತ್ತೂ ಜನರು ಏನು ಒಳ್ಳೆ ಸಿನಿಮಾ ಕೈ ಬಿಟ್ಟಿಲ್ಲ, ಖಂಡಿತವಾಗ್ಲೂ ಬೆಂಬಲಿಸ್ತಾರೆ. ಸೊ ಈಗ ಸೀರಿಯಲ್ ಆ್ಯಕ್ಟರ್ಸ್ದು ಅಂತ ತೊಗೊಂಡ್ರು ಕೂಡ, ಈಗ ನಾವು ರೀಸೆಂಟ್ ತೊಗೊಂಡ್ರೆ ಈಗ ದೀಕ್ಷಿತ್ ಶೆಟ್ಟಿ ಅವ್ರದ್ದು ದಿಯಾ ಸಿನಿಮಾ ಹಿಟ್ ಆಯಿತು. ಅದು ರೀಸೆಂಟ್ಲಿ ಬ್ಲಿಂಕ್ ಕೂಡ ವರ್ಕ್ ಆಯಿತು. ಅವರು ಕೂಡ 5-6 ವರ್ಷ ಜೀ ಕನ್ನಡದಲ್ಲಿ ನಾಗಿಣಿಯಲ್ಲಿದ್ದವರು. ಈಗ ಪ್ರಾಬಬ್ಲಿ ವಿರಾಟ್ನ ತೊಗೊಂಡ್ರೆ, ಸೊ ಅವರು ಕೂಡ ರಾಯಲ್ ಅನ್ನೋ ಸಿನಿಮಾ ಬಂತು, ಅದಕ್ಕಿಂತ ಮುಂಚೆ ಕಿಸ್ ಅನ್ನೋ ಸಿನಿಮಾ ಬಂತು, ಜೊತೆಯಲ್ಲಿ ಜೀ ಕನ್ನಡದಲ್ಲಿ 5 ವರ್ಷ ಮಾಡಿದ್ರು. ಅವರು ಅಂತಲ್ಲ, ನಾನು ಹೇಳೋದು ಎಲ್ಲ ನಮ್ಮ ಕಲರ್ಸಲ್ಲಿರಲಿ, ಜಿಯಲ್ಲಿರಲಿ, ಎಲ್ಲ ಸೀರಿಯಲ್ ಆ್ಯಕ್ಟರ್ಸ್ ಇರಲಿ, ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ತಾರೆ ಅಂದರೆ ಜನ 100% ಆಕ್ಸೆಪ್ಟ್ ಮಾಡ್ತಾರೆ ಅಂತ ನಾನು ಹೇಳೋದು. ಆ್ಯಂಡ್ ಪ್ರಾಬಬ್ಲಿ ಹೇಳಿ.